ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಕಳೆದ 10 ವರ್ಷಗಳ ಹಿಂದಿನ ಮಾತು. ಚುನಾವಣೆಯಲ್ಲಿ ಸೋತ ನಂತರ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಾಧ್ಯಮಗಳಿಗೆ ಒಂದು ಮಾತನ್ನ ಹೇಳ್ತಾರೆ. ಅದೇನೆಂದ್ರೆ, ವಿರೋಧ ಪಕ್ಷಗಳಿಗಿಂತ ಇತಿಹಾಸವು ನಮ್ಮನ್ನ ಹೆಚ್ಚು ಮೃದುವಾಗಿ ನಿರ್ಣಯಿಸುತ್ತದೆ ಎಂದು. ಈ ಮಾತನ್ನ ಯಾಕಾಗಿ ಹೇಳ್ತಿದ್ದೀನಿ ಅಂದ್ರೆ, ಇದೇ ಮಾತು ಬಹುಶಃ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿಯವರ ಬದುಕಿಗೂ ಅನ್ವಯಿಸದೇ ಇರದು. ಸೋನಿಯಾ ಗಾಂಧಿ ಸುಮಾರು 20 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಇದು ಕಾಂಗ್ರೆಸ್ ಇತಿಹಾಸದಲ್ಲಿಯೇ ದೊರೆತ ಸುದೀರ್ಘ ಅವಧಿಯ ಅಧಿಕಾರ ಅವಧಿ. ಇಂಥ ಸೋನಿಯಾ ಗಾಂಧಿ ಯಾರಿದ್ದಾನೆ ಗೊತ್ತಿಲ್ಲ. ಓರ್ವ ನಿರ್ಗತಿಕ ಅನಕ್ಷರಸ್ಥರನ್ನ ಕೇಳಿದ್ರೂ ಈ ಹೆಸರು ಚಿರಪರಿಚಿತವೇ. ನಿಜಕ್ಕೂ ಇವರ ವ್ಯಕ್ತಿತ್ವ, ಇತಿಹಾಸ ಮರೆಯಲಾರದ್ದು. ಇಂದು ಕೆಸರೆರಚಾಟಗಳು, ವಿವಾದಗಳು, ಚರ್ಚೆಗಳು ಏನೇ ಇರಬಹುದು, ಭಾರತೀಯ ಇತಿಹಾಸದಲ್ಲಿ ಸೋನಿಯಾ ಗಾಂಧಿ ಅನ್ನೋ ವ್ಯಕ್ತಿತ್ವ ಜೀವಂತವಾಗಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿಜಕ್ಕೂ ಸೋನಿಯಾ ಗಾಂಧಿಯವರ ಭಾರತದ ಬದುಕಿನ ಪ್ರಯಾಣವೇ ಅದ್ಭುತ. ಅಷ್ಟಕ್ಕೂ ಸೋನಿಯಾ ಗಾಂಧಿಯವರ ಹಿನ್ನೆಲೆ ಏನು, ಅವರ ಪರ ಹಾಗೂ ವಿರೋಧಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷವು ಅವನತಿಯತ್ತ ಸಾಗುತ್ತಿದೆ ಎಂದು ಭಾಸವಾದಾಗ ಕುಟುಂಬದ ನಿಷ್ಠಾವಂತರ ಒತ್ತಡದ ಮೇರೆಗೆ ಸೋನಿಯಾ ಗಾಂಧಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡ್ರು. ಸತತ 2 ಸಮ್ಮಿಶ್ರ ಸರ್ಕಾರಗಳನ್ನ ಯಶಸ್ವಿಯಾಗಿ ರಚಿಸಿ ಕೇಂದ್ರ ಸರ್ಕಾರವನ್ನ ನಡೆಸಿದ್ರು. ಪ್ರಧಾನಿ ಹುದ್ದೆಯ ಅಧಿಕಾರವನ್ನು ತ್ಯಜಿಸಿ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯನ್ನಾಗಿ ನೇಮಿಸಿದ್ರು. ವಿದೇಶಿ ಮಹಿಳೆ ಎಂದು ವಿರೋಧ ಪಕ್ಷಗಳು ಅವರ ಮೇಲೆ ಪದೇ ಪದೇ ದಾಳಿ ಮಾಡಿದ್ವು. ಇದರ ಹೊರತಾಗಿಯೂ ಯುರೋಪ್ನಲ್ಲಿ ಹುಟ್ಟಿ ಬೆಳೆದ ಸೋನಿಯಾ ಗಾಂಧಿ ಭಾರತೀಯ ರಾಜಕೀಯದಲ್ಲಿ ಮಹತ್ವದ ಛಾಪನ್ನ ಮೂಡಿಸಿದ್ದಕ್ಕಾಗಿ ಇತಿಹಾಸದಲ್ಲಿ ಎಂದೆಂದಿಗೂ ಸ್ಮರಣೀಯರು. ಅಷ್ಟಕ್ಕೂ ಅವರ ಹಿನ್ನೆಲೆಯನ್ನ ಒಮ್ಮೆ ಗಮನಿಸಿದ್ರೆ, ಸೋನಿಯಾ ಗಾಂಧಿ ಹುಟ್ಟಿದ್ದು ಡಿಸೆಂಬರ್ 9, 1946ರಂದು ಲುಸಿಯಾನಾ, ಇಟಾಲಿಯಲ್ಲಿ. ಅವರ ಮೂಲ ಹೆಸರು ಎಡ್ವಿಜ್ ಆಂಟೋನಿಯಾ ಅಲ್ಬಿನಾ ಮೈನಾ. ಇನ್ನು ತಂದೆಯ ಹೆಸರು ಸ್ಟಿಫಾನೋ ಮೈನಾ, ಇಟಲಿಯ ಸಣ್ಣ ಉದ್ಯಮಿ. ತಾಯಿ ಪೌಲಾ ಮೈನಾ. ಇವರದ್ದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬವಷ್ಟೇ. ಪ್ರಾಥಮಿಕ ಶಿಕ್ಷಣವನ್ನ ಇಟಲಿಯಲ್ಲಿ ಮುಗಿಸಿದ ಬಳಿಕ ಉನ್ನತ ಶಿಕ್ಷಣವನ್ನ ಇಂಗ್ಲೆಂಡ್ನ ಕೇಂಬ್ರಿಡ್ಜ್ನಲ್ಲಿ ಭಾಷಾ ಶಿಕ್ಷಣದಲ್ಲಿ ಪದವಿ ಗಳಿಸ್ತಾರೆ. ವಿಶ್ವವಿದ್ಯಾಲಯದಲ್ಲಿಯೇ ಇಂಗ್ಲಿಷ್ ಭಾಷೆ, ಯುರೋಪಿಯನ್ ಸಂಸ್ಕೃತಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ದೃಷ್ಟಿಕೋನದಲ್ಲಿ ವಿಮರ್ಶೆ ಬೆಳೆದಿತ್ತು. ಹೀಗೆ 1960ರ ದಶಕದಲ್ಲಿ ಕೇಂಬ್ರಿಡ್ಜ್ನಲ್ಲೇ ಮೊಟ್ಟ ಮೊದಲ ಬಾರಿಗೆ ರಾಜೀವ್ ಗಾಂಧಿಯವರ ಪರಿಚಯವಾಗುತ್ತೆ. ರಾಜೀವ್ ಗಾಂಧಿಯವರ ಹಿನ್ನೆಲೆ ಹಾಗೂ ಅವರ ಮನಸ್ಥಿತಿಯನ್ನ ಚೆನ್ನಾಗೇ ಅರಿತಿದ್ದ ಸೋನಿಯಾಗೆ ಸ್ನೇಹ ಪ್ರೀತಿಯಾಗಿ ಬದಲಾಗುವುದಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ರಾಜಕೀಯದಿಂದ ದೂರವಿರುತ್ತೇನೆ, ಪೈಲಟ್ ಆಗಬೇಕೆಂಬ ಮಹದಾಸೆ ಹೊಂದಿದ್ದ ರಾಜೀವ್ ಅವರು ಹಿಡಿಸಿಬಿಟ್ಟಿದ್ರು ಸೋನಿಯಾ ಅವರಿಗೆ. ಹೀಗೆ 1968 ಹಿಂದೂ ಬ್ರಾಹ್ಮಣ ಸಂಪ್ರದಾಯದಂತೆ ನವದೆಹಲಿಯಲ್ಲಿ ಇಬ್ಬರ ವಿವಾಹ ಸಮಾರಂಭವು ನಡೆದುಬಿಡುತ್ತೆ. ಅದಾದ ಬಳಿಕ ಸೋನಿಯಾ ಗಾಂಧಿ ಎಂದು ಮರುನಾಮಕರಣ ಮಾಡಿ ಇಟಾಲಿಯನ್ ನಾಗರಿಕತ್ವ ತ್ಯಜಿಸುತ್ತಾರೆ. ಭಾರತದಲ್ಲಿದ್ದು ಭಾರತೀಯ ಸಂಸ್ಕೃತಿಗೆ ಹೊಂದಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಇಬ್ಬರ ದಾಂಪತ್ಯ ಜೀವನಕ್ಕೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಜನನವಾಗುತ್ತೆ. ದೀರ್ಘಕಾಲದವರೆಗೂ ರಾಜಕೀಯದಿಂದ ದೂರವೇ ಉಳಿದಿದ್ದ ಸೋನಿಯಾಗೆ ಮನೆಯೊಳಗಿನ ಜೀವನವೇ ಸಾಕಾಗಿರುತ್ತೆ. ಇಂದಿರಾ ಗಾಂಧಿಯವರ ಆಡಳಿತಾವಧಿಯಲ್ಲೂ ಮೌನವಾಗಿಯೇ ಹಿನ್ನೆಲೆಯಲ್ಲೇ ಇದ್ದರು. ಆದರೆ ಇತಿಹಾಸ ಬದಲಾಗಿದ್ದು 1991ರಲ್ಲಿ ನಡೆದ ರಾಜೀವ್ ಗಾಂಧಿ ಹತ್ಯೆಯ ನಂತರ.
ಮೊದಮೊದಲಿಗೆ ರಾಜಕೀಯ ಪ್ರವೇಶಕ್ಕೆ ನಿರಾಕರಣೆ ಮಾಡಿದ್ದರಾದರೂ 1998 ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆಯಾಗಬೇಕಾಯಿತು. ಈ ಹಂತದಲ್ಲಿ ವಿದೇಶಿ ಮೂಲದ ಮಹಿಳೆ ಎಂಬ ಆರೋಪಗಳು ಮೊದಲಿಗೆಗಳು ನಡೆದವು. ಭಾರೀ ರಾಜಕೀಯ ವಿರೋಧವೇ ವ್ಯಕ್ತವಾಯಿತು. ಆದರೆ ಧೃತಿಗೆಡಲಿಲ್ಲ. ಪಕ್ಷವನ್ನ ಮರುಸಂಘಟಿಸಿ ನಾಯಕಿಯಾಗಿ ಮುನ್ನೆಲೆಗೆ ಬಂದರು ಸೋನಿಯಾ ಗಾಂಧಿ. ಇನ್ನು 2004ರಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಗೆಲುವು ಸಾಧಿಸಿದಾಗ ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಸ್ಥಾನವನ್ನ ಸ್ವೀಕರಿಸಲಿಲ್ಲ. ಮನಮೋಹನ್ ಸಿಂಗ್ ಅವರನ್ನ ಆಯ್ಕೆ ಮಾಡಿದ್ರು. ಇಂದಿಗೂ ಈ ಸ್ಟ್ರಾಟಜಿಯನ್ನ ರಾಜಕೀಯ ತಂತ್ರಕ್ಕೆ ಮಹಾತ್ಯಾಗ ಎಂದು ವಿಭಿನ್ನವಾಗಿ ಅರ್ಥೈಸಲಾಗುತ್ತದೆ. ಆ ವೇಳೆಯೇ ಯುಪಿಎ ಸರ್ಕಾರದ ಮಹತ್ವ ಯೋಜನೆಗಳಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ, ಆಹಾರ ಭದ್ರತಾ ಕಾಯ್ದೆ, ಶಿಕ್ಷಣ ಹಕ್ಕು ಕಾಯ್ದೆ, ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಈ ವೇಳೆ ಸೋನಿಯಾ ಗಾಂಧಿ ಸಾಮಾಜಿಕವಾಗಿ ಹಲವಾರು ಮೊದಲಿಕೆಗಳನ್ನು ಅನುಭವಿಸಲೇಬೇಕಾಯಿತು. 1998ರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ಪಕ್ಷವು ಲೋಕಸಭೆಯಲ್ಲಿ 26% ಅಂದರೆ 141 ಸ್ಥಾನಗಳನ್ನು ಹೊಂದಿತ್ತು. ಇದು 2009ರಲ್ಲಿ 206 ಸ್ಥಾನಕ್ಕೆ ಅಂದರೆ 38%ಗೆ ಏರಿತ್ತು. ಆದರೆ ಸೋನಿಯಾ ಪಕ್ಷವನ್ನ ತೊರೆದಾಗ ಸಂಖ್ಯೆ 46 ಆಗಿತ್ತು. ಇದರರ್ಥ ಸದನದಲ್ಲಿ ಕಾಂಗ್ರೆಸ್ನ ಉಪಸ್ಥಿತಿ ಕೇವಲ 8%ರಷ್ಟಿತ್ತು. ಸೋನಿಯಾ ಗಾಂಧಿಯವರು ಸೀತಾರಾಮ್ ಕೇಸರಿಯವರಿಂದ ಅಧಿಕಾರ ವಹಿಸಿಕೊಂಡಾಗ ಕಾಂಗ್ರೆಸ್ ರಾಜ್ಯ ವಿಧಾನಸಭೆಗಳಲ್ಲಿ 4067 ಸ್ಥಾನಗಳಲ್ಲಿ 1136 ಸ್ಥಾನಗಳನ್ನು ಹೊಂದಿತ್ತು. ಆದರೆ 2017ರಲ್ಲಿ ಅದು 4120ರಲ್ಲಿ 785 ಸ್ಥಾನಗಳನ್ನಷ್ಟೇ ಹೊಂದಿತ್ತು. ಸೋನಿಯಾ ಗಾಂಧಿ ಅಧಿಕಾರ ವಹಿಸಿಕೊಂಡ ನಂತರ ನಡೆದ 1998ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಪಕ್ಷದ ಮತ ಹಂಚಿಕೆ 26%ರಷ್ಟಿತ್ತು. ಅಂದಿನಿಂದ 2009ರವರೆಗೆ ಪಕ್ಷದ ಮತ ಹಂಚಿಕೆ 26ರಿಂದ 29ರ ನಡುವೆ ಇತ್ತು. 2014ರಲ್ಲಿ ಇದು ಮೊದಲ ಬಾರಿಗೆ 20%ಕ್ಕಿಂತ ಕಡಿಮೆಯಾಯಿತು. ಈ ಅಂಕಿಅಂಶಗಳು ಸೋನಿಯಾ ಗಾಂಧಿ ಅವರಿಂದ ಪಕ್ಷದ ಅದೃಷ್ಟವನ್ನ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಮತ್ತು ಅಧ್ಯಕ್ಷರ ಜನಪ್ರಿಯತೆಯು ಐತಿಹಾಸಿಕವಾಗಿ ಕುಸಿಯುತ್ತಿತ್ತು ಎಂಬುದನ್ನು ತೋರಿಸುತ್ತದೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಗುಜರಾತ್, ಉತ್ತರ ಪ್ರದೇಶ್ ಅಥವಾ ಮಧ್ಯಪ್ರದೇಶದಲ್ಲಿ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ ಪಕ್ಷವು ಹಿಂದುಳಿದಿತ್ತು. ಅದು ಬಿಜೆಪಿ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ ಎಂದಿಗೂ ಕಠಿಣ ಸ್ಪರ್ಧೆಯನ್ನ ನೀಡಲಿಲ್ಲ. ಆದರೆ ಅವರು ಅಧಿಕಾರಕ್ಕೆ ಬಂದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋಲಲಿಲ್ಲ ಎಂಬ ಕೀರ್ತಿ ಅವರಿಗೆ ನೀಡಬಹುದು. ಆದರೆ ಅದು 2014ರವರೆಗೂ ಮಾತ್ರ. ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿಯನ್ನಾಗಿ ಮಾಡಿದ್ರು. ಆದರೆ ಅವರ ಮಂತ್ರಿಗಳು ಪ್ರಧಾನಿಯ ಅಧಿಕಾರವನ್ನ ಕ್ಷೀಣಿಸಲು ಪ್ರಾರಂಭಿಸಿದ್ರು. ರಾಷ್ಟ್ರೀಯ ಸಲಹಾ ಮಂಡಳಿಯನ್ನು ರಚಿಸುವ ಮೂಲಕ ಮತ್ತಷ್ಟು ದುರ್ಬಲಗೊಳಿಸಿದ್ರು. ಅಂತಿಮವಾಗಿ ಯುಪಿಎ 2 ಬಣಗಳಾಗಿ ವಿಭಜನೆಯಾಗಿ ಕಾಂಗ್ರೆಸ್ ಪಕ್ಷವು ಛಿದ್ರವಾಯಿತು. ಸೋನಿಯಾ ಗಾಂಧಿಯನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಈ ಘಟನೆಗೆ ದೂಷಿಸಲಾಯಿತು. ರಾಹುಲ್ ಗಾಂಧಿ ಉಪಾಧ್ಯಕ್ಷ ಸ್ಥಾನದಿಂದ ಅಧ್ಯಕ್ಷ ಸ್ಥಾನಕ್ಕೆ ಏರಿರುವುದು ರಾಹುಲ್ ಗಾಂಧಿಗಿಂತ ಸೋನಿಯಾ ಗಾಂಧಿಗೆ ಪರಮಾಶ್ಚರ್ಯವನ್ನ ಉಂಟು ಮಾಡುತ್ತೆ. ತಮ್ಮ ಸಚಿವರ ಮೇಲೆ ಯಾವುದೇ ನಿಯಂತ್ರಣವಿಲ್ಲದಿದ್ದರೂ ಮನಮೋಹನ್ ಸಿಂಗ್ ಅವರು ಸರ್ಕಾರದ ನಷ್ಟದ ಭಾರವನ್ನ ವೈಯಕ್ತಿಕವಾಗಿ ಹೊತ್ತುಕೊಂಡರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಪೂರ್ಣ ಅಧಿಕಾರದ ಕೊರತೆ ಇದ್ದರೂ ಸಹ ಇದೇ ರೀತಿಯ ಪರಿಣಾಮಗಳನ್ನು ಎದುರಿಸಿದ್ರು. ಸೋನಿಯಾ ಮತ್ತು ರಾಹುಲ್ ಗಾಂಧಿ ಇಬ್ಬರು ತಮ್ಮದೇ ರೀತಿಯಲ್ಲಿ ಪಕ್ಷವನ್ನ ಮುನ್ನಡೆಸಲು ಶತಾಯಗತಾಯ ಪ್ರಯತ್ನಿಸುತ್ತಿದ್ದಾರೆ. ಆದರೆ ದಿನೇ ದಿನೇ ನಿರ್ಧಾರ ತೆಗೆದುಕೊಳ್ಳುವ ವೇಗ ಮಾತ್ರ ನಿಧಾನವಾಗ್ತಿದೆ. ಇದೇ ವಿಚಾರ ವಿರೋಧ ಪಕ್ಷಗಳಿಗೂ ಅಡ್ವಾಂಟೇಜ್ ಆಗ್ಬಿಟ್ಟಿದೆ.
ಇತಿಹಾಸವು ಇಂದಿನ ಮಾಧ್ಯಮ ಮತ್ತು ವಿರೋಧ ಪಕ್ಷಗಳಿಗಿಂತ ಸೋನಿಯಾ ಗಾಂಧಿಯವರನ್ನ 3 ಕಾರಣಗಳಿಗಾಗಿ ಹೆಚ್ಚು ವಿಮರ್ಶಾತ್ಮಕವಾಗಿ ನಿರ್ಣಯಿಸ್ತಾ ಇದೆ. ಅವೇನೆಂದ್ರೆ, ಪಕ್ಷವನ್ನ ಪುನರ್ಜೀವನಗೊಳಿಸಲು ಅವರ ಅಸಮರ್ಥತೆ, UPA 2ರ ವಿಭಜನೆ ಮತ್ತು ಪಕ್ಷದ ನಾಯಕತ್ವದಲ್ಲಿನ ವಿಳಂಬತೆಯಲ್ಲಿ ಸೋನಿಯಾ ಗಾಂಧಿ ಯಾವಾಗಲೂ ಚರ್ಚಾಸ್ಪದ ವಿಷಯವಾಗಿ ನಿಲ್ತಾರೆ. ಇಂದಿಗೂ ಕಾಂಗ್ರೆಸ್ ಅಂದ್ರೆ ಮೊದಲಿಕೆಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವುದೇ ಸೋನಿಯಾ ಗಾಂಧಿ ಅವರು. ಹಾಗೆ ಕಾಂಗ್ರೆಸ್ ಅನ್ನ 20 ವರ್ಷ ಆಳಿದ ಧೀಮಂತ ಮಹಿಳೆಯಾಗಿಯೂ ಸೋನಿಯಾ ಗಾಂಧಿ ಕಾಣಿಸ್ತಾರೆ. ಇಟಲಿಯಲ್ಲಿ ಹುಟ್ಟಿ ಭಾರತದಲ್ಲಿ ಬದುಕಿ ಭಾರತದ ರಾಜಕೀಯ ಇತಿಹಾಸದಲ್ಲಿ ಮೈಲುಗಲ್ಲು ನೆಟ್ಟ ದಿಟ್ಟ ಮಹಿಳೆ ಸೋನಿಯಾ ಗಾಂಧಿ. ಇವಿಷ್ಟು ಸೋನಿಯಾ ಗಾಂಧಿಯವರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.